ಈಗಿನ ಜನರೇಷನ್ ಅಂದ್ರೆ ನಾವುಗಳು ಮನೆ ಊಟಕ್ಕಿಂತ ಆಚೆ ಹೋಗಿ ಊಟ ಮಾಡೋದೇ ಜಾಸ್ತಿ. ಕೆಲವೊಬ್ರು ಹೋಟೆಲ್ ಅಲ್ಲೇ ಊಟ ಮಾಡ್ಬೇಕು ಅಂತ ಹುಡಿಕೊಂಡು ಹೋದ್ರೆ, ಇನ್ ಕೆಲವೊಬ್ಬರಿಗೆ ಮನೆಗೆ ಹೋಗಕ್ ಆಗ್ದಲೇ ಹೋಟ್ಲಲ್ಲಿ ಊಟ ಮಾಡ್ತಾರೆ. ಎಷ್ಟೋ ಹೋಟ್ಲುಗಳಲ್ಲಿ ಅವ್ರು ಕೇಳೋಷ್ಟು ದುಡ್ಡು ಕೊಟ್ರು ಹೊರತುಂಬ ಊಟ ಸಿಗಲ್ಲ. ಹೊರತುಂಬ ಊಟ ಮಾಡ್ತೀವಿ ಅಂತ ಅಂದ್ರೆ ಅದ್ರ ಕಾಸ್ಟ್ ಈಗ ಅನ್ಲಿಮಿಟೆಡ್ ಅಂತ ಏನೋ 300, 400 ಎಲ್ಲ ದುಡ್ಡು ಇರ್ತಾರೆ. ಆದ್ರೆ ಇಲ್ಲಾರೋ ಒಬ್ರು ಪುಣ್ಯಾತ್ಮ 50 ರೂಪಾಯಿಗೆನೆ ಫುಲ್ ಮೀಲ್ಸ್ ಕೊಡ್ತಾ ಇದಾರೆ. ಫುಲ್ ಮೀಲ್ಸ್ ಅಲ್ಲ ಗುರು, ಊಟ ಕೊಡ್ತಾ ಇದಾರೆ. ಹೌದು ಗುರು, ನೀವು ಕೇಳಿಸ್ಕೊಂಡಿದ್ ನಿಜ. ನಮ್ಮ ತುಮಕೂರಿನ ಪ್ರಸಾದ್ ಹೋಟ್ಲಲ್ಲಿ 50 ರೂಪಾಯಿಗೆ ಅನ್ಲಿಮಿಟೆಡ್ ಊಟ, ಅದು ಒಬ್ಬಟ್ಟು ಊಟ ಕೊಡ್ತಾ ಇದಾರೆ. ಕಡ್ಲೆಕಾಯಿನ ಬಡವರ ಬಾದಾಮಿ ಅಂತ ಹೇಗೆ ಕರಿತೇವೋ ಹಾಗೆ ಇವ್ರನ್ನ ಬಡವರ ಬಂಧು ಅಂತ ಕರೆಯಬಹುದು ಅಂತ ನನ್ನ ಅನಿಸಿಕೆ. ಇವ್ರು 50 ರೂಪಾಯಿ ಫುಲ್ ಮೀಲ್ಸ್ ಊಟ ಕೇಳಿ ಎಷ್ಟು ಸೈಕ್ ಆಯ್ತೋ, ಆ ಹೋಟ್ಲು ಹೋಗಿ ಜನ ನೋಡಿ ನಾನು ಅಷ್ಟೇ ಸೈಕ್ ಆದೆ ಗುರು. ಇವ್ರು 50 ರೂಪಾಯಿಗೆ ಒಬ್ಬಟ್ಟು ಊಟ ಕೊಡ್ತಾ ಇದಾರೆ ಅಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಟೇಸ್ಟ್ ಅಂತ ಸೂಪರ್ ಆಗಿ ಸಖತ್ತಾಗಿ ಇರುತ್ತೆ. ಅಷ್ಟೊಂದಲ್ಲಿ ಹೋಗಿ ಪ್ಲೇಟ್ ಇಸ್ಕೊಂಡ್ ಬಂದ್ಮೇಲೆ ನನ್ಗೊಂದು ಡೌಟ್ ಬಂತು, ಏನಪ್ಪಾ ಅದು ಅಂತ ಅಂದ್ರೆ ಇದನ್ನ ಸೌತ್ ಮೀಲ್ಸ್ ಅನ್ಬೇಕಾ ಅಥವಾ ನಾರ್ತ್ ಮೀಲ್ಸ್ ಅನ್ಬೇಕಾ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಸೌತ್ ಮೀಲ್ಸ್ ಅನ್ಕೊಳ್ಳೋಣ ಅಂತ ಅಂದ್ರೆ ಇದ್ರಲ್ಲಿ ರೋಟಿ ಇತ್ತು, ಈರುಳ್ಳಿ ಇತ್ತು, ಸಾಗು ಇತ್ತು. ಹಾಗಾದ್ರೆ ಇದನ್ನ ನಾರ್ತ್ ಮೀಲ್ಸ್ ಅನ್ಕೊಳ್ಳೋಣ ಅಂದ್ರೆ ವೈಟ್ ರೈಸು, ಹಪ್ಪಳ, ಸಾಂಬಾರು, ರಸಮು, ಇದ್ರ ಜೊತೆ ಬಿಸಿ ಬಿಸಿ ಒಬ್ಬಟ್ಟು ಕೂಡ ಇತ್ತು. ಬಿಸಿ ಬಿಸಿ ಊಟ ಕಣ್ಮುಂದೆ ಇಟ್ಕೊಂಡು ನಾನ್ಯಾಕೆ ಇಷ್ಟ ತಲೆ ಕೆಡ್ಸ್ಕೊತಾ ಇದೀನಿ ಅಂತ ಯೋಚನೆ ಬಿಟ್ಟು ಊಟ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಮ್ ತಟ್ಟೆ ಖಾಲಿ ಆಗಿದ ತಕ್ಷಣ ಅಂತ ಕೇಳಿದ್ರೆ ಸಾಕು, ಈ ಅಂಕಲ್ ಅಲ್ಲ ಈ ಆಂಟಿ ಎಂಟ್ರಿ ಕೊಡೋರು. ಒಂದ್ ಕೈಲಿ ಅನ್ನ, ಇನ್ನೊಂದ್ ಕೈಲಿ ಸಾಂಬಾರ್ ಇಟ್ಕೊಂಡು ಯಾರೇ ಅನ್ನ ಖಾಲಿ ಆಯ್ತು ಅಂದ್ರು ನೀವು ಹೋಗಿ ಇಮಿಡಿಯೇಟ್ ಬರ್ಸೋ. ಅವಾಗ್ಲಿಂದ ಬರೀ ಊಟದ ಬಗ್ಗೆನೇ ಹೇಳ್ತಾ ಇದೀನಿ, ಬಟ್ ಈ ಹೋಟ್ಲ್ ಇದೆ ಅಂತ ಹೇಳ್ತಾನೆ ಇಲ್ವಲ್ಲ ಅಂತ ಅನ್ಕೋಬೇಡಿ. ತುಮಕೂರು ಸಿಟಿಲಿ ಮಂಡಿಪೇಟೆ ರೋಡ್ ಅಲ್ಲಿ ಜೈ ಭಾರತ್ ಟಾಕೀಸ್ ಪಕ್ಕದಲ್ಲೇ ಇದೆ ಈ ಹೋಟೆಲ್. ನಾವಂತೂ ಫುಲ್ ಮೀಲ್ಸ್ ಹೊರತುಂಬ ಊಟ ಮಾಡಿ ಫೈನಲ್ ಆಗಿ ಒಂದ್ ಲೋಟ ಮಜ್ಗೆ ಕೊಟ್ರು. ಆ ಮಜ್ಗೆನೂ ಕುಡ್ಕೊಂಡು ಇಲ್ಲಿಂದ ಹೊಂಟ್ವಿ. ಈ ವಿಡಿಯೋ ನೋಡಿದವರು ನಿಮ್ಮ ತುಮಕೂರು ಫ್ರೆಂಡ್ಸ್ ಯಾರು ಇದ್ರೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳಿಂದ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.